ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯ ಅನುಭವದಲ್ಲಿ ಲೈಂಗಿಕ ಸುಖವನ್ನೇ ಜನರು ಪರಮ ಸುಖವೆಂದು ಭಾವಿಸಿರುತ್ತಾರೆ. ಅವರಿಗೆ ಅದಕ್ಕಿಂತ ಹೆಚ್ಚಿನ ಸುಖ, ಆನಂದ ಇದೆ ಎಂದರೆ ನಂಬುವುದಿಲ್ಲ. ಅವರು ಧ್ಯಾನವನ್ನು ಒಂದು ಒಣ ಚಟುವಟಿಕೆ ಎಂದು ಅಂದುಕೊಂಡಿದ್ದಾರೆ. ಆದರೆ ಸತ್ಯ ಏನು? ಸತ್ಯವನ್ನು ಹುಡುಕಲು ನಾವು ನಮ್ಮ ಪೂರ್ವ ನಿರ್ಧಾರಗಳನ್ನು ಬದಿಗಿಡಬೇಕು ಅಲ್ಲವೇ? ಬನ್ನಿ, ನಮ್ಮ ಪೂರ್ವ ನಿರ್ಧಾರಗಳನ್ನು ಬದಿಗಿಟ್ಟು ಅನ್ವೇಷಿಸೋಣ. ಮೊದಲು ಲೈಂಗಿಕ ಅನುಭವದಲ್ಲಿ ಏನಾಗುತ್ತದೆ ನೋಡೋಣ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕೊನೆಯ ಕ್ಷಣದಲ್ಲಿ ಮನಸ್ಸು ಪೂರ್ತಿ ನಿರಾಳವಾಗುತ್ತದೆ. ಯಾವುದೇ ಯೋಚನೆಗಳು ಇರುವುದಿಲ್ಲ. ಹಿಂದೆ ನಡೆದಿದ್ದೂ ಇಲ್ಲ, ಮುಂದೆ ನಡೆಯುವುದೂ ಇಲ್ಲ. ಈ ಶೂನ್ಯದಲ್ಲಿ ನಮ್ಮ ಅರಿವು ಒಂದು ಕ್ಷಣ ಪ್ರಕಾಶಿಸುತ್ತದೆ ಅಷ್ಟೆ. ವೈಜ್ಞಾನಿಕವಾಗಿ ನೋಡುವುದಾದರೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕಗಳು ಬಿಡುಗಡೆಯಾಗುತ್ತವೆ. ಡೋಪಮೈನ್ ಇದು ಸುಖದ ಭಾವನೆ ಮತ್ತು ಪ್ರತಿಫಲದ ಅನುಭವವನ್ನು ನೀಡುತ್ತದೆ. ಆದರೆ ಇದು ತ್ವರಿತವಾಗಿ ಕುಸಿಯುತ್ತದೆ ಮತ್ತು ಮತ್ತೆ ಆ ಅನುಭವವನ್ನು ಬಯಸುವಂತೆ ಮಾಡುತ್ತದೆ. ಆಕ್ಸಿಟೋಸಿನ್ ಇದು ಬಾಂಧವ್ಯದ ಮತ್ತು ಹತ್ತಿರದ ಭಾವನೆ ತರುತ್ತದೆ, ಆದರೆ ಇದು ಕೂಡ ಕ್ಷಣಿಕ. ಎಂಡಾರ್ಫಿನ್ಸ್ ನೋವು ಕಡಿಮೆ ಮಾಡಿ ಸುಖ ತರುತ್ತದೆ, ಆದರೆ ಕೆಲವೇ ನಿಮಿಷಗಳಲ್ಲಿ ಕಡಿಮೆಯಾಗುತ್ತದೆ. ಸೆರೋಟೋನಿನ್ ಮನಸ್ಥಿತಿಯನ್ನು ಸುಧಾರಿಸುತ್ತದೆ, ಆದರೆ ಬೇಗನೆ ಸಾಮಾನ್ಯ ಮಟ್ಟಕ್ಕೆ ಮರಳುತ್ತದೆ. ಈ ಎಲ್ಲ ರಾಸಾಯನಿಕಗಳು ತೀವ್ರವಾಗಿ ಬಿಡುಗಡೆಯಾಗಿ ಬೇಗನೆ ಕುಸಿಯುತ್ತವೆ. ಆದ್ದರಿಂದ ಸುಖವು ಕ್ಷಣಿಕ, ಮತ್ತೆ ಆಸೆ ಶುರುವಾಗುತ್ತದೆ. ಈಗ ಧ್ಯಾನದಲ್ಲಿ ಏನಾಗುತ್ತದೆ ನೋಡೋಣ. ನೀವು ಅರಿವಿನಲ್ಲಿ ವಿಶ್ರಮಿಸುತ್ತೀರಿ. ಯೋಚನೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮತ್ತೆ ಅದೇ ಶೂನ್ಯದ ಸ್ಥಿತಿಗೆ ತಲುಪುತ್ತೇನೆ. ಅಲ್ಲಿ ಅರಿವು ಪ್ರಕಾಶಿಸುತ್ತದೆ. ಆದರೆ ನೆನಪಿಡಿ, ಇದು ಕ್ಷಣಿಕವಲ್ಲ. ನೀವು ಅರಿವಿನಲ್ಲಿ ಎಷ್ಟು ಹೊತ್ತು ಬೇಕಾದರೂ ವಿಶ್ರಮಿಸಬಹುದು. ಧ್ಯಾನ ಮಾಡುವಾಗ ವೈಜ್ಞಾನಿಕವಾಗಿ ಏನಾಗುತ್ತದೆ? ಧ್ಯಾನದ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ವಿಭಿನ್ನ ರೀತಿಯ ರಾಸಾಯನಿಕ ಬಿಡುಗಡೆ ನಡೆಯುತ್ತದೆ. ಆನಂದಮೈಡ್ ಇದು ಆನಂದದ ಅಣು ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಆನಂದ ಎಂದರೆ ಪರಮಾನಂದ. ಇದು ಆಳವಾದ ದೀರ್ಘಕಾಲೀನ ಸಂತೋಷವನ್ನು ನೀಡುತ್ತದೆ. ಇದು ನಿಧಾನವಾಗಿ ಬಿಡುಗಡೆಯಾಗಿ ದೀರ್ಘಕಾಲ ಉಳಿಯುತ್ತದೆ. ಸೆರೋಟೋನಿನ್ ಧ್ಯಾನದಲ್ಲಿ ಇದು ಸ್ಥಿರವಾಗಿ ಹೆಚ್ಚುತ್ತದೆ ಮತ್ತು ದೀರ್ಘಕಾಲ ಉಳಿಯುತ್ತದೆ. ಇದು ಮಾನಸಿಕ ಶಾಂತಿ ಮತ್ತು ಸಂತೋಷ ನೀಡುತ್ತದೆ. ಡೋಪಮೈನ್ ಧ್ಯಾನದಲ್ಲಿ ಇದು ಸಮತೋಲಿತವಾಗಿ ಬಿಡುಗಡೆಯಾಗುತ್ತದೆ. ತೀವ್ರವಾದ ಏರಿಳಿತವಿಲ್ಲ, ಆದ್ದರಿಂದ ಮತ್ತೆ ಬೇಕೆನ್ನುವ ಅವಲಂಬನೆ ಉಂಟಾಗುವುದಿಲ್ಲ. ಗಾಬಾ ಇದು ಮೆದುಳನ್ನು ಶಾಂತಗೊಳಿಸುವ ರಾಸಾಯನಿಕ. ಆತಂಕ ಕಡಿಮೆಯಾಗಿ ಆಳವಾದ ವಿಶ್ರಾಂತಿ ಸಿಗುತ್ತದೆ. ಎಂಡಾರ್ಫಿನ್ಸ್ ಧ್ಯಾನದಲ್ಲಿ ಇವು ನಿಧಾನವಾಗಿ ಮತ್ತು ಸ್ಥಿರವಾಗಿ ಬಿಡುಗಡೆಯಾಗುತ್ತವೆ. ಇದರಿಂದ ದೀರ್ಘಕಾಲೀನ ಸುಖ ಸಿಗುತ್ತದೆ. ಮೆಲಟೋನಿನ್ ಆಳವಾದ ವಿಶ್ರಾಂತಿ ಮತ್ತು ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ಮುಖ್ಯವಾದ ವ್ಯತ್ಯಾಸವೇನೆಂದರೆ ಈ ರಾಸಾಯನಿಕಗಳು ನಿಧಾನವಾಗಿ, ಸ್ಥಿರವಾಗಿ ಮತ್ತು ದೀರ್ಘಕಾಲ ಬಿಡುಗಡೆಯಾಗುತ್ತವೆ. ಅವು ತೀವ್ರವಾಗಿ ಏರಿ ಬೇಗನೆ ಕುಸಿಯುವುದಿಲ್ಲ. ಆದ್ದರಿಂದ ಧ್ಯಾನದ ಆನಂದ ಆಳವಾದದ್ದು ಮತ್ತು ದೀರ್ಘಕಾಲೀನವಾಗಿರುತ್ತದೆ. ಈಗ ಎರಡನ್ನೂ ಹೋಲಿಸಿ ನೋಡೋಣ. ಲೈಂಗಿಕತೆ ಕ್ಷಣಿಕ, ರಾಸಾಯನಿಕಗಳು ತೀವ್ರವಾಗಿ ಏರಿ ಬೇಗನೆ ಕುಸಿಯುತ್ತವೆ. ಮತ್ತೆ ಆಸೆ ಶುರು. ಡೋಪಮೈನ್ ಕುಸಿತದಿಂದ ಅವಲಂಬನೆ ಉಂಟಾಗುತ್ತದೆ. ಹೊರ ಪ್ರಪಂಚದ ಮೇಲೆ ಅವಲಂಬನೆ. ಬೇರೊಬ್ಬರು ಬೇಕು, ಸನ್ನಿವೇಶ ಬೇಕು. ಧ್ಯಾನ
ದೀರ್ಘಕಾಲೀನ ಸಂತೃಪ್ತಿ. ರಾಸಾಯನಿಕಗಳು ಸ್ಥಿರವಾಗಿ ದೀರ್ಘಕಾಲ ಉಳಿಯುತ್ತವೆ, ಮತ್ತಷ್ಟು ಬೇಕೆನಿಸುವುದಿಲ್ಲ. ಸಮತೋಲಿತ ಬಿಡುಗಡೆಯಿಂದ ಅವಲಂಬನೆ ಇಲ್ಲ. ಹೊರ ಪ್ರಪಂಚದ ಅವಲಂಬನೆ ಇಲ್ಲ. ನೀವು ಒಬ್ಬಂಟಿಯಾಗಿಯೇ ಅನುಭವಿಸಬಹುದು. ಯಾವಾಗ ಬೇಕಾದರೂ ಆನಂದದ ಸ್ಥಿತಿಯಲ್ಲಿ ಇರಬಹುದು. ಆಂತರಿಕ ಆನಂದವನ್ನು ಅನುಭವಿಸಬಹುದು. ನೋಡಿ, ತೀರ್ಮಾನ ನಿಮಗೆ ಬಿಟ್ಟಿದ್ದು, ಆದರೆ ನಿಮ್ಮ ಆನಂದ ನಿಮ್ಮೊಳಗಡೆ ಇದೆ. ಇದನ್ನು ನೆನಪಿಡಿ. ಆದರೆ ನಾವು ಬ್ರಹ್ಮಚಾರಿಗಳಾಗುವ ಅವಶ್ಯಕತೆ ಇಲ್ಲ. ಅವಲಂಬನೆಯೂ ಇಲ್ಲ. ನಾವು ಸ್ವತಂತ್ರವಾಗಿರಬಹುದು. ನಮ್ಮೊಳಗಿನ ಸ್ವಾತಂತ್ರ್ಯವನ್ನು ಮತ್ತು ಆನಂದವನ್ನು ಅನುಭವಿಸುತ್ತಾ. ನಿಮಗೂ ಧ್ಯಾನದಲ್ಲಿ ಆದ ಆನಂದದ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಧ್ಯಾನ ಮಾಡುತ್ತೀರಾ? ನಿಮಗೆ ಯಾವ ರೀತಿ ಅನುಭವವಾಯಿತು? ಕೆಳಗೆ ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ನಿಮ್ಮ ಅನುಭವ ಇತರರಿಗೆ ಸ್ಫೂರ್ತಿಯಾಗಬಹುದು.